ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದು ರಾಗಿ, ಅತ್ಯಂತ ಪೌಷ್ಟಿಕ ಕ್ಯಾಲ್ಸಿಯಂ ಯುಕ್ತ ಸಿರಿಧಾನ್ಯದಲ್ಲಿ ಒಂದಾದಂತಹ ರಾಗಿ 2 ಕಪ್, ಜೋಳ 1 ಕಪ್. ಗ್ಲುಟನ್ ಫ್ರೀ ಆಗಿರುವಂತಹ ಜೋಳ ಬಹಳ ಒಳ್ಳೆಯದು. ಹಾಗೆಯೇ ಉದ್ದಿನ ಬೇಳೆ 3/4 ಕಪ್. ಅದು ಅಲ್ಲದೆ ದೋಸೆ ಅಕ್ಕಿ 1 ಕಪ್. ಹೀಗೆ ಒಟ್ಟು ಸರಿಯಾಗಿ ಅಳತೆ ಮಾಡಿ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳೋಣ. 4 ರಿಂದ 5 ಗಂಟೆ ಚೆನ್ನಾಗಿ 2 ಸರ್ತಿ ತೊಳೆದ ನಂತರ ನೀರಿನಲ್ಲಿ ಹಾಕಿಟ್ಟುಕೊಳ್ಳಬೇಕು. ಇದು 2, 1, 1/4 ಈ ಅಳತೆಯಲ್ಲಿ ಎಲ್ಲ ಧಾನ್ಯಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟುಕೊಳ್ಳುವುದು ಮೊದಲಿನ ಕೆಲಸ. ಈ ಪೌಷ್ಟಿಕದಾಯಕವಾದಂತಹ ಬೆಳಗಿನ ಉಪಹಾರ ಯಾರು ಕೂಡ ಮಾಡಿಕೊಳ್ಳಬಹುದು. ಇದು ಡಯಾಬಿಟಿಸ್ ಇದ್ದವರಿಗೆ ಹಾಗೆಯೇ ಎಲ್ಲರಿಗೂ ಬಹಳ ಉತ್ತಮವಾದ ಆಹಾರ. 1 ಕಪ್ ಅವಲಕ್ಕಿ, ಯಾವುದೇ ಅವಲಕ್ಕಿ ಆಗಬಹುದು, ಅದನ್ನು ಕೂಡ ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಳಿ. ಇದೊಂದು ಅರ್ಧ ಗಂಟೆ ಮೊದಲು ನೀರಿನಲ್ಲಿ ಹಾಕಿಟ್ಟರೆ ಸಾಕು. ಈಗ 4 ಗಂಟೆಯ ನಂತರ ನೋಡಿ, ಚೆನ್ನಾಗಿ ನೀರಿನಲ್ಲಿ ನೆನೆದಿದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಆದಷ್ಟು ನುಣ್ಣಗೆ ರುಬ್ಬಿಕೊಂಡು ಹಿಟ್ಟು ಮಾಡಿಕೊಳ್ಳೋಣ. ನಾನು 2 ಬ್ಯಾಚಿನಲ್ಲಿ ಇದನ್ನು ರುಬ್ಬಿಕೊಂಡೆ. ಇದು ಸಾಧಾರಣ 4 ಜನರಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಇದರಲ್ಲಿ ಸಿದ್ಧವಾಗಬಹುದು. ನೋಡಿ, ಈಗ ರುಬ್ಬಿ ಆಯಿತು. ಇನ್ನೀಗ ಒಂದು ಪಾತ್ರೆಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಉಪ್ಪು ಕೂಡ ಈಗಲೇ ಹಾಕಿಕೊಳ್ಳಬಹುದು. ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಂಡಾಗ ದೋಸೆ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತದೆ. ಹಾಗೆ ಬಂದರೆ ರುಚಿಕರವಾದ, ಆರೋಗ್ಯಕರವಾದ, ತೂತಾದ, ಹೆಚ್ಚು ನಾರಿನಂಶ ಇರುವಂತಹ ಹಿಟ್ಟು ತಯಾರಾಗುತ್ತದೆ. ಇದು ಸಾಯಂಕಾಲ ಮಾಡಿಟ್ಟರೆ ರಾತ್ರಿ ಒಂದು 8 ಗಂಟೆಗೆ ಕಡೆದಿಟ್ಟರೆ ಸಾಕು. ರುಬ್ಬಿಟ್ಟರೆ ಮರುದಿನ ನೋಡಿ ಈ ಥರ ಚೆನ್ನಾಗಿ ಹುದುಗಿ ಬಂದಂತಹ ದೋಸೆ ಹಿಟ್ಟು ರೆಡಿ ಆಯಿತು. ಈ ಪೌಷ್ಟಿಕ ಹಾಗೆಯೇ ನಾರಿನಂಶ ಇರುವಂತಹ ರುಚಿಕರವಾದ, ಹೆಚ್ಚು ಸಿರಿಧಾನ್ಯಗಳನ್ನು ಸೇರಿಸಿರುವಂತಹ ಈ ಮಿಕ್ಸೆಡ್ ಮಿಲ್ಲೆಟ್ ದೋಸೆ ನೋಡಿ, ತೆಳ್ಳಗೆಯೂ ಹಾಕಿಕೊಳ್ಳಬಹುದು, ಹಾಗೆಯೇ ಸ್ವಲ್ಪ ದಪ್ಪಗೆಯೂ ಹಾಕಿಕೊಳ್ಳಬಹುದು. ಮೇಲಿನಿಂದ ಬೇಕಾದರೆ ಎಣ್ಣೆ ಬಿಟ್ಟುಕೊಳ್ಳಬಹುದು. ಇದು ಚೆನ್ನಾಗಿ ನಾನಿಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ದೇನೆ. ನಾನ್ ಸ್ಟಿಕ್ಕಿನಲ್ಲಿ ಕೂಡ ಮಾಡಿಕೊಳ್ಳಬಹುದು. ಈ ಒಂದು ಆರೋಗ್ಯಕರವಾದ ರುಚಿಕರ ದೋಸೆ ಒಮ್ಮೆ ಪ್ರಯತ್ನ ಮಾಡಿ, ಟ್ರೈ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ತಿಳಿಸಿ. ಇದಕ್ಕೆ ಚಟ್ನಿಯನ್ನು ಕೂಡ ಮಾಡಬಹುದು. ನಾನಿಲ್ಲಿ ಸೌತೆಕಾಯಿ ಮೊಳಕೆ ಕಾಳಿನ ಗಸಿ ಮಾಡಿದ್ದೆ. ಅದನ್ನು ಇಂದಿನ ಉಪಹಾರಕ್ಕಾಗಿ ಉಪಯೋಗ ಮಾಡಿಕೊಂಡೆ. ಈ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋಣ ಎಂದು ಯೋಚನೆ ಮಾಡಿದಾಗ ಈ ಥರ ಇಡೀ ಧಾನ್ಯಗಳನ್ನು ತಂದಿಟ್ಟುಕೊಂಡು ಈ ಥರ ನಿಮಗೆ ಬೇರೆ ಬೇರೆ ರುಚಿಯನ್ನು ಪ್ರಯತ್ನ ಮಾಡಬಹುದು. ನಾನು ಈಗಾಗಲೇ ಬರೇ ರಾಗಿಯನ್ನು ಉಪಯೋಗ ಮಾಡಿರುವಂತಹ ದೋಸೆಯದ್ದು ರೆಸಿಪಿ ಹಾಕಿದ್ದೆ. ಒಮ್ಮೆ ಕ್ಯಾಪ್ಷನಲ್ಲಿ ನೋಡಿಕೊಳ್ಳಿ. ಧನ್ಯವಾದಗಳು.